ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈವ್ನಿಂಗ್ ಟೀ ಜೊತೆ ಒಂದು ಹೊಸ ಸ್ನ್ಯಾಕ್ ರೆಸಿಪಿಯನ್ನು ಮಾಡೋಣ ಬನ್ನಿ. ಇದು ಮಾಡೋದು ತುಂಬಾನೇ ಸುಲಭ, ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಎಣ್ಣಿಡಿ. ಇದರಲ್ಲಿ 1 ಕಪ್ ನಷ್ಟು ನೀರನ್ನು ಹಾಕಿಕೊಳ್ಳಿ. ನೀರಿನಲ್ಲಿ 1 ಚಮಚ ಜೀರಿಗೆ ಹಾಕಿಕೊಳ್ಳಿ. 1 ಚಮಚ ಅಜ್ವಾನ್ ಅನ್ನು ಕೈಯಿಂದ ಈ ರೀತಿ ಒರೆಸಿ ಹಾಕಿಕೊಳ್ಳಿ. 2 ಪಿಂಚ್ ಅಷ್ಟು ಹಿಂಗನ್ನು ಹಾಕಿಕೊಳ್ಳಿ. ಹಾಗೇನೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಅನ್ನು ಹಾಕಿಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿಕೊಳ್ಳಿ. ಇದನ್ನೆಲ್ಲ ನೀರಿನಲ್ಲಿ ಹಾಕಿದ್ಮೇಲೆ ನೀರು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹೀಗೆ ಕುದಿ ಬರ್ತಾ ಇರುವಾಗ ನೀವು ಯಾವ ಕಪ್ಪಿನಿಂದ ನೀರು ತಗೊಳ್ತಿರಲ್ಲ ಅದೇ ಕಪ್ಪಿನಿಂದ 1 ಕಪ್ ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಳ್ಬೇಕು. ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಿ. ಗ್ಯಾಸ್ ಆಫ್ ಮಾಡಿ. ಅಲ್ಲಿವರೆಗೂ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಕಪ್ಪಿನಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಒಂದು ತಟ್ಟೆಯಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕೈಯಿಂದ ನಾದ್ಕೊಳ್ಬೇಕು. ಬಿಸಿ ಇರುತ್ತೆ ಹಿಟ್ಟು. ನಿಧಾನವಾಗಿ ಈ ರೀತಿ ಕೈಯಿಂದ ಅಂಗೈಯಿಂದ ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡಿದ್ದಾದ್ಮೇಲೆ 1 ಚಮಚದಷ್ಟು ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಎಲ್ಲಾ ಕಡೆ ಸವರ್ಕೊಳ್ಳಿ. ಹಿಟ್ಟಿನ ಮೇಲೆ ಎಣ್ಣೆ ಸವರಿದ ಮೇಲೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಂಡು ಚಾಕುನಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ರೀತಿ ಮೊದಲಿಗೆ ಲಟ್ಟಿಸಿದಾದ್ಮೇಲೆ ಸೈಡ್ನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ನಿಂದ ಕಟ್ ಆದ್ಮೇಲೆ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದವಾಗಿ ಕಟ್ ಮಾಡಿದಾದ್ಮೇಲೆ ಮಧ್ಯದಲ್ಲಿ 2 ಭಾಗವಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಹೀಗೆ ಮಿಕ್ಕಿದ್ದು ಹಿಟ್ಟಿನಿಂದ ಇದೇ ರೀತಿಯಾಗಿ ಡಿಸೈನ್ ಅನ್ನು ಮಾಡ್ಕೊಳ್ಳಿ. ಇವಾಗ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೆ. ಇಲ್ಲಿ ನಾನು ಎಣ್ಣೆ ಚೆನ್ನಾಗಿ ಕಾದಿದೆ. ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಎಣ್ಣೆಯಿಂದ ತೆಗೆದುಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ಇಲ್ಲಿ ನಾನು ಚೆಕ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇವಾಗ ಮಾಡಿರುವ ಮಸಾಲೆ ಇದೆಲ್ಲ ಇದರ ಮೇಲೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ತಿನ್ನಕ್ಕೆ ರೆಡಿ ಆಗಿದೆ ವೀಕ್ಷಕರೇ. ಈವ್ನಿಂಗ್ ಟೀ ಜೊತೆ ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಇವತ್ತಿನ ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.